ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಗೈಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸೆಂಬರ್ 20, 21 ಮತ್ತು 22ರ ಒಂದು ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ. ನೋಡಿ, ಇತ್ತೀಚೆಗೆ ಬಿಡುಗಡೆ ಮಾಡಿದ್ದ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ವರದಿ 2023ರ ಪ್ರಕಾರ ಭಾರತದಲ್ಲಿ ಅರಣ್ಯ ಹೊದಿಕೆ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ 21.67 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ನಿಮ್ಮ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮಿನೇಷನ್ಗೆ ನಾನು ಹೇಳ್ತಕ್ಕಂಥ ಈ ಒಂದು ಟಾಪಿಕ್ ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಇದರಲ್ಲಿ ಏನಂದ್ರೆ ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಫಾರೆಸ್ಟ್ ಇನ್ಕ್ರೀಸ್ ಆಗಿದೆ, ಯಾವ ರಾಜ್ಯ ಅತಿ ಹೆಚ್ಚು ಫಾರೆಸ್ಟ್ ಹೊಂದಿದೆ, ಆಮೇಲೆ ಫಾರೆಸ್ಟ್ ಕವರ್ ಅಂದ್ರೆ ಏನು, ಟ್ರೀ ಕವರ್ ಅಂದ್ರೆ ಏನು, ಸ್ಟೇಟ್ ಆಫ್ ಫಾರೆಸ್ಟ್ ವರದಿ ಯಾರು ಬಿಡುಗಡೆ ಮಾಡ್ತಾರ, ಎಷ್ಟು ವರ್ಷಕ್ಕೆ ಒಂದು ಬಾರಿ ಬಿಡುಗಡೆ ಮಾಡ್ತಾರ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಮತ್ತು ಕರ್ನಾಟಕದ ಸ್ಥಿತಿ ಏನು ಅರಣ್ಯಗೆ ಸಂಬಂಧಪಟ್ಟ ಹಾಗೆ ಅದ್ರ ಕುರಿತು ನಾವೇನ್ ಮಾಡೋಣ, ಡಿಸ್ಕಷನ್ ಮಾಡೋಣ ಇನ್ ಡೆಪ್ತ್ ಆಗಿ. ನಿಮ್ಮ ಪ್ರಜೆವನ್ನೇ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆರ್ಟಿಕಲ್ ಬಂದಿದೆ ಮತ್ತು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನಂತ, ಕರ್ನಾಟಕ ಸೇರಿ 6 ರಾಜ್ಯಗಳ ಘಟ್ಟ ಪ್ರದೇಶದ 25 ಜಿಲ್ಲೆಗಳಲ್ಲಿ 58.22 ಚದರ ಕಿಲೋಮೀಟರ್ ಕಾಡು ಬರಡು, ಪಶ್ಚಿಮ ಘಟ್ಟದಲ್ಲಿ ಭಾರಿ ಅರಣ್ಯ ನಾಶ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ. ನೋಡಿ, ಇದ್ರ ಕುರಿತು ಇನ್ ಡೆಪ್ತ್ ಆಗಿ ನಾವು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಿಮಗೊಂದು ಸಣ್ಣ ನಾಲೆಜ್ ಇರಬೇಕು. ಏನಂದ್ರೆ ಫಾರೆಸ್ಟ್ ಏರಿಯಾ, ಅರ್ಥ ಆಯ್ತಾ? ಫಾರೆಸ್ಟ್ ಏರಿಯಾ, ತದನಂತರದಲ್ಲಿ ಫಾರೆಸ್ಟ್ ಕವರು ಮತ್ತು ಟ್ರೀ ಕವರು, ಇದ್ರ ಬಗ್ಗೆ ಜ್ಞಾನ ಇರಬೇಕು. ಆಯ್ತಾ? ಫಾರೆಸ್ಟ್ ಏರಿಯಾ, ಫಾರೆಸ್ಟ್ ಕವರು, ಟ್ರೀ ಕವರು, ಇವು 3 ಪದಗಳ ಒಂದು ಅರ್ಥ ನಿಮಗೆ ಗೊತ್ತಿರಬೇಕು. ಸೊ ಮೊದಲನೇದು ಯಾವುದು ಬರುತ್ತಂದ್ರೆ ಫಾರೆಸ್ಟ್ ಏರಿಯಾ. ಫಾರೆಸ್ಟ್ ಏರಿಯಾ ಬರುತ್ತೆ. ಫಾರೆಸ್ಟ್ ಏರಿಯಾ ಅಂದ್ರೆ ಏನಂದ್ರೆ ಅದು ಗೌರ್ಮೆಂಟ್ ರೆಕಾರ್ಡಲ್ಲಿ ರೆಕಾರ್ಡೆಡ್ ಆಗಿರ್ತಕ್ಕಂಥ ಫಾರೆಸ್ಟ್. ಅರ್ಥ ಆಯ್ತಾ? ಫಾರೆಸ್ಟು ಮತ್ತು ಅದರ ಒಂದು ಮೇಲ್ಛಾವಣಿ ಎಷ್ಟು ದಟ್ಟವಾಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅರ್ಥ ಆಯ್ತಾ? ಒಟ್ಟಾರೆಯಾಗಿ ಗೌರ್ಮೆಂಟ್ ರೆಕಾರ್ಡ್ದಲ್ಲಿ ಏನೇ ರೆಕಾರ್ಡ್ ಆಗಿರುತ್ತೆ ಸೊ ಅವೆಲ್ಲ ಏನಾದ್ರು ಬರುತ್ತೆ ಫಾರೆಸ್ಟ್ ಏರಿಯಾ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ಫಾರೆಸ್ಟ್ ಕವರ್ ಅಂದ್ರೆ ಏನು? ಫಾರೆಸ್ಟ್ ಕವರ್ ಅಂದ್ರೆ 1 ಹೆಕ್ಟರ್ ಲ್ಯಾಂಡ್, ಆಯ್ತಾ? 1 ಹೆಕ್ಟರ್ ಲ್ಯಾಂಡ್ ಅಲ್ಲಿ ಮಿನಿಮಮ್ 10% ಕೆನಾಪಿ ಇರಬೇಕು. ಅರ್ಥ ಆಯ್ತಾ? ಮಿನಿಮಮ್ 10% ಏನಿರಬೇಕು, ಕೆನಾಪಿ ಇರಬೇಕು. ಅದರ ಅರ್ಥ ಏನಂದ್ರೆ, ಫಾರ್ ಎಕ್ಸಾಂಪಲ್ ಇದು ಒಂದು ಹೆಕ್ಟರ್ ಲ್ಯಾಂಡ್ ಅಂತ ಅನ್ಕೋಣ. ಇದೇನು 1 ಹೆಕ್ಟರ್ ಲ್ಯಾಂಡ್. ಸೊ ಈ 1 ಹೆಕ್ಟರ್ ಲ್ಯಾಂಡ್ ಅಲ್ಲಿ ಏನು ಮರಗಳು ಬೆಳೆದಿರ್ತಾವ ನೋಡ್ರಿ, ಈ ಮರಗಳದ ಒಂದು ಕೆನಾಪಿ ಅಂದ್ರೆ ಮೇಲ್ಛಾವಣಿ ಬೆಳೆದಿರ್ತಕ್ಕಂಥದ್ದು ಅದು ಎಷ್ಟಿರಬೇಕು? 10% ಮೇಲ್ಛಾವಣಿ ಅಥವಾ ಕೆನಾಪಿ ಇರಬೇಕು. ಅದಕ್ಕೆ ನಾವು ಮಿನಿಮಮ್ ಅದಕ್ಕೆ ಕರಿತೀವಿ ಫಾರೆಸ್ಟ್ ಕವರ್ ಅಂತ ಹೇಳ್ತೀವಿ. ಆಯ್ತಾ? ಇನ್ನು ಟ್ರೀ ಕವರ್ ಅಂದ್ರೆ ಏನು? ಟ್ರೀ ಕವರ್ ಅಂದ್ರೆ ಲೆಸ್ ದೆನ್, ಅದಕ್ಕಿಂತಲೂ ಕಡಿಮೆ, ಲೆಸ್ ದೆನ್ 1 ಹೆಕ್ಟರ್, ಲೆಸ್ ದೆನ್ 10% ಇದ್ರೆ ಕೆನಾಪಿ, ಅದಕ್ಕೆ ನಾವೇನು ಕರಿತೀವಿ? ಟ್ರೀ ಕವರ್ ಅಂತ ಹೇಳ್ತೀವಿ. ಇಷ್ಟು ಫಸ್ಟ್ ತಲೆಯಲ್ಲಿ ಇರಬೇಕು. ಫಾರೆಸ್ಟ್ ಏರಿಯಾ, ಫಾರೆಸ್ಟ್ ಕವರು, ಟ್ರೀ ಕವರ್, ದೀಸ್ 3 ಟರ್ಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇವು ಫಸ್ಟ್ ಕ್ಲಿಯರ್ ಇರಬೇಕು, ಅರ್ಥ ಆಗ್ಬೇಕಂದ್ರೆ. ಅರ್ಥ ಆಯ್ತಾ? ನೋಡಲಿ, ಪಶ್ಚಿಮ ಘಟ್ಟದಲ್ಲಿ ಭಾರಿ ಅರಣ್ಯ ನಾಶ ಅಂತ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಆ ಡೇಟಾ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಡೇಟಾ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ? ಸಂಯೋಜಿತ ಅರಣ್ಯ ಮರಗಳಿಂದ ಕೂಡಿದ ಪ್ರದೇಶದಲ್ಲಿ ಅತ್ಯಧಿಕ ಹೆಚ್ಚಳ ದಾಖಲಿಸಿರುವ ರಾಜ್ಯಗಳು. ಅಂದ್ರೆ ಇಲ್ಲಿ ಸಂಯೋಜಿತ ಪದ ಏನು ಇಂಡಿಕೇಟ್ ಮಾಡುತ್ತೆ? ಸಂಯೋಜಿತ ಅಂದ್ರೆ ಫಾರೆಸ್ಟ್ ಕವರು, ಅದಾಯ್ತಾ? ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಫಾರೆಸ್ಟ್ ಕವರು ಪ್ಲಸ್ ಫಾರೆಸ್ಟ್ ಟ್ರೀ ಕವರು, ಇದಕ್ಕೆ ಸಂಯೋಜಿತ ಅಂತ ಕರಿತೀವಿ. ಸಂಯೋಜಿತ, ಆಯ್ತಾ? ಫಾರೆಸ್ಟ್ ಕವರು ಪ್ಲಸ್ ಟ್ರೀ ಕವರು. ಇಲ್ಲಿ ಫಾರೆಸ್ಟ್ ಕವರ್ ಅಂದ್ರೆ ಏನು? ಅರಣ್ಯ ಹೊದಿಕೆ ಅಂತ ಕರಿತೀವಿ ಕನ್ನಡದಲ್ಲಿ. ಅರಣ್ಯ ಹೊದಿಕೆ ಅಥವಾ ಅರಣ್ಯ ಕವಚ ಅಂತ ಕರಿತೀವಿ. ಇನ್ನು ಟ್ರೀ ಕವರ್ ಅಂದ್ರೆ ಏನು? ವೃಕ್ಷ ಹೊದಿಕೆ ಅಥವಾ ಮರ ಹೊದಿಕೆ ಅಂತ ಕರಿತೀವಿ. ಮರ ಹೊದಿಕೆ ಪ್ಲಸ್ ಅರಣ್ಯ ಹೊದಿಕೆ ಎರಡೂ ಕೂಡಿಬಿಟ್ಟು ಸಂಯೋಜಿತವಾಗಿ ಡೇಟಾನು ಕೊಟ್ಟಿದ್ದಾರೆ. ಸಂಯೋಜಿತ ಮರಗಳಿಂದ ಕೂಡಿದ ಪ್ರದೇಶದಲ್ಲಿ ಅತ್ಯಧಿಕ ಅಂದ್ರೆ ಅತಿ ಹೆಚ್ಚು ಛತ್ತೀಸ್ಗಢ, ಉತ್ತರ ಪ್ರದೇಶ, ಒಡಿಶಾ, ರಾಜಸ್ಥಾನ್. ಇನ್ನು ಸಂಯೋಜಿತ ಅರಣ್ಯ ದಟ್ ಈಸ್ ಫಾರೆಸ್ಟ್ ಕವರ್ ಪ್ಲಸ್ ಟ್ರೀ ಕವರು
ಸಂಯುಕ್ತ ಅರಣ್ಯ ಮರಗಳಿಂದ ಕೂಡಿದ ಪ್ರದೇಶ ಭಾರಿ ಪ್ರಮಾಣದಲ್ಲಿ ಕ್ಷೀಣಿಸುತ್ತಿರುವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ. ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಕಡಿಮೆ ಕ್ಷೀಣಿಸಿದೆ ಅಂದರೆ 2 ವರ್ಷಕ್ಕೊಂದು ಬಾರಿ ಈ ಫಾರೆಸ್ಟ್ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡುತ್ತೆ. 2 ವರ್ಷಕ್ಕೊಂದು ಬಾರಿ. ಕಳೆದ ಬಾರಿ 2021 ಬಿಡುಗಡೆ ಮಾಡಿತ್ತು. ಈ 2023 ಬಿಡುಗಡೆ ಮಾಡಿದರೆ 2 ವರ್ಷದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಈ ಒಂದು ಸಂಯೋಜಿತ ದಟ್ ಇಸ್ ಫಾರೆಸ್ಟ್ ಕವರ್ ಪ್ಲಸ್ ಟ್ರೀ ಕವರ್ ಡಿಕ್ರೀಸ್ ಆಗಿದೆ ಒಟ್ಟಿಗೆ ನೋಡಿದಾಗ ಅಂದರೆ ಮಧ್ಯಪ್ರದೇಶ ಅತಿ ಹೆಚ್ಚು, ಎರಡನೇದು ಕರ್ನಾಟಕ ಇದೆ ನೋಡಿ 459.36 ಚದರ ಕಿಲೋಮೀಟರ್ ಕರ್ನಾಟಕದಲ್ಲಿ ಕಡಿಮೆಯಾಗಿದೆ. ಇಂಪಾರ್ಟೆಂಟ್. ಇನ್ನು ಲಡಾಖ್ದಲ್ಲಿ 159.26 ಚದರ ಕಿಲೋಮೀಟರ್. ನಾಗಾಲ್ಯಾಂಡ್ 4ನೇ ಸ್ಥಾನದಲ್ಲಿದೆ. ಇನ್ನು ಮೀಸಲು ಅರಣ್ಯ ವ್ಯಾಪ್ತಿ ಒಳಗೆ ಅತಿ ಹೆಚ್ಚು ಅರಣ್ಯ ಬೆಳವಣಿಗೆ ಕಂಡಿರುವ ರಾಜ್ಯಗಳು. ಮೀಸಲು ಅರಣ್ಯ ರಿಸರ್ವ್ಡ್ ಅಂದರೆ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ವೈಲ್ಡ್ ಲೈಫ್ ಸೆಂಚುರೀಸ್ಗಳಾಗಿರ್ಬೋದು, ಅವುಗಳಲ್ಲಿ ಅರ್ಥಾಯ್ತಾ ಅವುಗಳಲ್ಲಿ ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿ ಹೆಚ್ಚು ಅರಣ್ಯ ಬೆಳವಣಿಗೆ ಆಗಿರೋದು ಮಿಜೋರಾಂ 1ನೇ ಸ್ಥಾನ, ಒಡಿಶಾ 2ನೇ ಸ್ಥಾನ, ಕರ್ನಾಟಕ 3ನೇ ಸ್ಥಾನ, ಪಶ್ಚಿಮ ಬಂಗಾಳ 4ನೇ ಸ್ಥಾನ, 5ನೇ ಸ್ಥಾನದಲ್ಲಿ ಜಾರ್ಖಂಡ್ ಇದೆ. ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೇಟಾ ಪಾಯಿಂಟ್ ಎಲ್ಲವನ್ನ ನೋಟ್ ಡೌನ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ನಾನು ಕೂಡ ನಿಮ್ಗೆ ಹೇಳ್ತೀನಿ ಇನ್ನೊಂದು ಬಾರಿ. ಇಲ್ಲಿ ಫಾರೆಸ್ಟ್ ಕವರ್ ಅಂದ್ರೆ ಏನು ನಿಮ್ಗೆ ಈಗಾಗಲೇ ಹೇಳಿದೆ ನಾನು. ಭಾರತೀಯ ಅರಣ್ಯ ಸಮೀಕ್ಷೆ ಅರ್ಥ ಆಯ್ತಾ? ಭಾರತೀಯ ಅರಣ್ಯ ಸಮೀಕ್ಷೆ ಏನ್ ಮಾಡುತ್ತೆ, ಈ ವರದಿ ಬಿಡುಗಡೆ ಮಾಡುತ್ತೆ, ಗೊತ್ತಿರಬೇಕು. ಸ್ಟೇಟ್ ಆಫ್ ಇಂಡಿಯಾ ಸ್ಟೇಟ್ ಫಾರೆಸ್ಟ್ ಈ ಒಂದು ರಿಪೋರ್ಟು ಬಿಡುಗಡೆ ಮಾಡಿದ್ದು ಭಾರತೀಯ ಅರಣ್ಯ ಸಮೀಕ್ಷೆ. ಇದರ ಪ್ರಕಾರ 1 ಹೆಕ್ಟರ್ ಪ್ರದೇಶದಲ್ಲಿ 10% ಮರಗಳು ಮೇಲ್ಛಾವಣಿ ಇದ್ದರೆ ಅದನ್ನು ಅರಣ್ಯ ಹೊದಿಕೆ ಅಂತ ನಾವು ಕರಿತೀವಿ. ಫಾರೆಸ್ಟ್ ಕವರ್ ಅಂದ್ರೆ ಏನು, ಅರಣ್ಯ ಹೊದಿಕೆ ಅಂದ್ರೆ ಏನು, 1 ಹೆಕ್ಟರ್ ಲ್ಯಾಂಡ್ ಅಲ್ಲಿ 10%ಕ್ಕಿಂತ ಹೆಚ್ಚು ಅಥವಾ 10% ಕೆನಾಪಿ ಇರಬೇಕು ಆಯ್ತಾ. ಮರಗಳ ಮೇಲ್ಛಾವಣಿ ಇರಬೇಕು ಕನ್ನಡದಲ್ಲಿ. ಅದಕ್ಕೆ ನಾವು ಅರಣ್ಯ ಹೊದಿಕೆ ಅಂತ ಕರಿತೀವಿ. ಇದು ಕಾಡುಗಳಾಗಿರ್ಬೋದು, ಮಾನವ ನಿರ್ಮಿತ ತೋಟಗಳಾಗಿರ್ಬೋದು ಮತ್ತು ಮರಗಳನ್ನು ಕೂಡ ಒಳಗೊಂಡಿರುತ್ತೆ. ಇನ್ನು ಮರ ಹೊದಿಕೆ ಅಥವಾ ಟ್ರೀ ಕವರ್ ಅಂದ್ರೆ ಏನು ಅಥವಾ ವೃಕ್ಷ ಹೊದಿಕೆ ಅಂತ ಕರಿತೀವಿ. ಸಂರಕ್ಷಿತ ಅರಣ್ಯ ಪ್ರದೇಶಗಳನ್ನ ಹೊರತುಪಡಿಸಿ ಬೇರೆಡೆ 1 ಹೆಕ್ಟರ್ನಲ್ಲಿ ಇರೋ ಮರಗಳು, ಇದರಲ್ಲಿ ಬಿದಿರು ಮರಗಳನ್ನು ಸೇರಲಾಗುತ್ತೆ. ಸಂರಕ್ಷಿತ ಅರಣ್ಯ ಪ್ರದೇಶಗಳನ್ನು ಹೊರತುಪಡಿಸಿ ಬೇರೆಡೆ 1 ಹೆಕ್ಟರ್ನಲ್ಲಿ ಇರುವ ಮರಗಳು ಅಥವಾ ಬಿದಿರು ಮಳೆಗಳನ್ನು ಈ ಒಂದು ಇದರಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಕನ್ಸಿಡರ್ ಯಾವ ಮಾಡ್ತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇದನ್ನು ಇಂಪಾರ್ಟೆಂಟ್. ಆಮೇಲೆ 1 ಹೆಕ್ಟರ್ ಲ್ಯಾಂಡ್ ಇಂಪಾರ್ಟೆಂಟ್. ಇನ್ನು ಅರಣ್ಯ ಸಂರಕ್ಷಣಾ ಕಾಯ್ದೆ ಅರಣ್ಯ ಸಂರಕ್ಷಣಾ ಕಾಯ್ದೆ 1986 ಪ್ರಕಾರ ಭಾರತದಲ್ಲಿ 33% ಅರಣ್ಯ ಪ್ರದೇಶವನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. 33% ಟಾರ್ಗೆಟ್ ಹಾಕಿಕೊಳ್ಳಲಾಗಿದೆ. ಭಾರತದಲ್ಲಿ ಒಟ್ಟು 100% ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ 33% ಅರಣ್ಯ ಪ್ರದೇಶವನ್ನು ಹೊಂದಬೇಕು ಅಂತಕ್ಕಂಥ ಟಾರ್ಗೆಟ್ ಅನ್ನು ಹಾಕಿಕೊಳ್ಳಲಾಗಿದೆ. ಟ್ರೀ ಕವರ್ ಹೇಳಿದೆ, ಫಾರೆಸ್ಟ್ ಕವರ್ ಹೇಳಿದೆ, ಆಮೇಲೆ ಫಾರೆಸ್ಟ್ ಏರಿಯಾ ಅಂದ್ರೆ ಏನು ಹೇಳಿದೆ ಎನ್ನಿ. ತದನಂತರದಲ್ಲಿ ಸಂಯೋಜಿತ ಅಂದ್ರೆ ಏನು ಹೇಳಿದೀನಿ, ಯಾವ್ಯಾವ ರಾಜ್ಯಗಳಲ್ಲಿ ಇನ್ಕ್ರೀಸ್ ಆಗಿದೆ, ಯಾವ್ಯಾವ ರಾಜ್ಯಗಳಲ್ಲಿ ಡಿಕ್ರೀಸ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದ್ದೀನಿ. ಇನ್ನು ಇದು ನೋಡ್ರಿ, ಇನ್ನು ನಿಮಗೆ ಏನು ಹೇಳ್ತೀನಿ ಅಂದ್ರೆ ನಾನು ಬೇಸಿಕ್ ಈಗ ಹೇಳಿದೆ. ಪರಿಸರ ಮತ್ತು ಅರಣ್ಯ ಹವಾಮಾನ ಬದಲಾವಣೆ ಸಚಿವರಾಗಿರ್ತಕ್ಕಂಥ ಶ್ರೀ ಭೂಪೇಂದ್ರ ಯಾದವ್ ಅವರು ಏನ್ ಮಾಡಿದ್ರೆ, ಡೆಹ್ರಾಡೂನಲ್ಲಿ ಅರಣ್ಯ ಸಂಶೋಧನಾ ಸಂಸ್ಥೆಯಲ್ಲಿ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ವರದಿ 2023 ಬಿಡುಗಡೆ ಮಾಡಿದ್ದಾರೆ. ಈ ವರದಿಯನ್ನು ಭಾರತೀಯ ಅರಣ್ಯ ಸಮೀಕ್ಷೆ, ಈಗಾಗಲೇ ಹೇಳಿದ ಭಾರತೀಯ ಅರಣ್ಯ ಸಮೀಕ್ಷೆ ಏನ್ ಮಾಡಿದೆ, ಬಿಡುಗಡೆ ಮಾಡುತ್ತೆ. ಇದು 1987ರಿಂದ ವರದಿಯನ್ನು ಬಿಡುಗಡೆ ಮಾಡ್ತಾ ಇದೆ. 1987ರಿಂದ ವರದಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾವ ವರದಿ? ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅಂತೇಳಿ. ಸೊ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟು 2023 ಬಿಡುಗಡೆ ಮಾಡಿದ್ದು ಎಷ್ಟನೇದು ಆವೃತ್ತಿ ಆಗಿದೆ? 18ನೇ ಆವೃತ್ತಿ ಆಗಿದೆ. ಮೊದಲ ಆವೃತ್ತಿ 1987ರಲ್ಲಿ ಬಿಡುಗಡೆ ಮಾಡಿತ್ತು. ಸೊ ಈ ಒಂದು ವರದಿಯ ಪ್ರಕಾರ ಈ ಯಾವ್ಯಾವ ರಾಜ್ಯಗಳಲ್ಲಿ ಇನ್ಕ್ರೀಸ್ ಆಗಿದೆ, ಯಾವ್ಯಾವ ರಾಜ್ಯಗಳಲ್ಲಿ ಡಿಕ್ರೀಸ್ ಆಗಿದೆ ಅಂತಕ್ಕಂಥದ್ದು ನಿಮಗೆ ನಾನು ಹೇಳಿದ್ದೀನಿ. ಇನ್ನು ಸ್ಪೆಸಿಫಿಕ್ ಆಗಿ ನೋಡ್ತಾ ಬಂದಕ್ರ ಇದರ ಒಂದು ಪ್ರಮುಖ ಅಂಶಗಳು, ಟೋಟಲ್ ಫಾರೆಸ್ಟ್ ಕವರ್, ಟ್ರೀ ಕವರ್ ಎಷ್ಟಿದೆ ಅಂತಕ್ಕಂಥ ನೋಡ್ತಾ ಬಂದಕ್ರ, 2 ಫಾರೆಸ್ಟ್ ಕವರ್ ಮತ್ತು ಟ್ರೀ ಕವರ್ ಎರಡೂ ಕಂಬೈಂಡ್ ಆಗಿ ನೋಡಿದಕ್ರ ಎಷ್ಟಂದ್ರೆ 25.17% ಇದೆ. ಅದರ ಅರ್ಥ ಫಾರೆಸ್ಟ್ ಏರಿಯಾ ಅಂತಾನೆ ನಾವು ಹೇಳ್ಬೋದು. ಟೋಟಲ್ ಫಾರೆಸ್ಟ್ ಏರಿಯಾ ಎಷ್ಟಿದೆ ಇಂಡಿಯಾದಲ್ಲಿ? 25.17 ಇದೆ. ಫಾರೆಸ್ಟ್ ಕವರ್ ಪ್ಲಸ್ ಟ್ರೀ ಕವರ್ ಸೇರಿ ಫಾರೆಸ್ಟ್ ಏರಿಯಾ ಆಗಿರುತ್ತೆ. ಅರ್ಥ ಆಯ್ತಾ? ಇನ್ನು ಫಾರೆಸ್ಟ್ ಕವರ್ ಎಷ್ಟಿದೆ ಅರಣ್ಯ ಹೊದಿಕೆ? 71,534 ಸ್ಕ್ವೇರ್ ಕಿಲೋಮೀಟರ್ ಸೇರಿಬಿಟ್ಟು ಇದರಲ್ಲಿ ಎಷ್ಟಾದ್ರೆ 21.76% ಇದೆ. 76%. ಫಸ್ಟ್ ಕ್ವಶನ್ ಅದೇ ಹಾಕಿದೆ ನಾನು. 76%. ಇನ್ನು ಟ್ರೀ ಕವರ್ ಎಷ್ಟಿದೆ?
11,000 ಡಿ 10 100 1000 10,000 ಲಕ್ಷ ಅರ್ಥಾಯ್ತಾ. ಇದು ಒಂದು ಸ್ವಲ್ಪ 1,12,014 3.43 ಚದರ ಕಿಲೋಮೀಟರ್. ಇದು 7 ಲಕ್ಷ ಇದೆ ಆಯ್ತಾ. 7,15,343 ಇದು 8,27,357 ಅರ್ಥ ಆಯ್ತಾ. 3.41% ಏನಿದೆ ಟ್ರೀ ಕವರ್ ಇದೆ. ಇನ್ನು 2021ಕ್ಕೆ ಹೋಲಿಸಿದರೆ ದೇಶದ ಒಟ್ಟು ಅರಣ್ಯ ಹೊದಿಕೆ ಮತ್ತು ಮರ ಹೊದಿಕೆಯಲ್ಲಿ 14.45 ಚದರ ಕಿಲೋಮೀಟರ್ ಹೆಚ್ಚಳವಾಗಿದೆ ಆಯ್ತಾ. ಟೋಟಲ್ ಫಾರೆಸ್ಟ್ ಏರಿಯಾ ಅಂತರ ಖರೀದಿ ಅಥವಾ ಈ ಫಾರೆಸ್ಟ್ ಕವರ್ ಪ್ಲಸ್ ಟ್ರೀ ಕವರ್ ಎರಡೂ ಸೇರಿ 14 ಅಂದ್ರೆ 1,445 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಏನಾಗಿದೆ ಹೆಚ್ಚಾಗಿದೆ. ಇಟ್ ಮೀನ್ಸ್ ದಟ್ ಫ್ರಮ್ 2021 to 2023 ದಿ ಫಾರೆಸ್ಟ್ ಏರಿಯಾ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್. ಅರ್ಥ ಆಯ್ತಾ, ಏನಾಗಿದೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು. ಇವೆಲ್ಲ ಡೇಟಾ ಪಾಯಿಂಟ್ ಇಂಪಾರ್ಟೆಂಟ್, ಅರ್ಥ ಆಯ್ತಾ. ನೆಕ್ಸ್ಟ್ ತದನಂತರದಲ್ಲಿ ಅರಣ್ಯ ಹೊದಿಕೆಯಲ್ಲಿ 156 ಚದರ ಕಿಲೋಮೀಟರ್, ಮರ ಹೊದಿಕೆಯಲ್ಲಿ 1,289 ಅರ್ಥ ಆಯ್ತಾ 1,289 ಚದರ ಕಿಲೋಮೀಟರ್ ಏನಾಗಿದೆ ಹೆಚ್ಚಳವಾಗಿರ್ತಕ್ಕಂಥದ್ದು. ಸ್ಪೆಸಿಫಿಕ್ ಆಗಿ ನೋಡ್ದಕ್ರ ಮತ್ತೆ ಎರಡೂ ಕೂಡಿಸಿದ್ರೆ ಎಷ್ಟಾಗುತ್ತೆ 1,445 ಆಗುತ್ತೆ. ಫಾರೆಸ್ಟ್ ಕವರ್ದಲ್ಲಿ ಎಷ್ಟಾಗಿದೆ ಮತ್ತು ಟ್ರೀ ಕವರ್ದಲ್ಲಿ ಎಷ್ಟಾಗಿದೆ ಅರ್ಥ ಆಯ್ತಾ. ಇದು ಫಾರೆಸ್ಟ್ ಕವರ್, ಇದು ಟ್ರೀ ಕವರ್, ಇಷ್ಟು ಹೆಚ್ಚಾಗಿದೆ ಇಂಡಿವಿಜುವಲ್ ಆಗಿ. ಎರಡು ಕೂಡಿ 1,445. ಇನ್ನು ಅರಣ್ಯ, ದಟ್ ಈಸ್ ಅರಣ್ಯ ಮತ್ತು ಮರದ ಹೊದಿಕೆ, ಫಾರೆಸ್ಟ್ ಕವರ್ ಮತ್ತು ಟ್ರೀ ಕವರ್ ಹೆಚ್ಚಿಗೆ ಏರಿಕೆಯಾದ ರಾಜ್ಯಗಳು. ಅದಕ್ಕೆ ನಿಮಗೆ ಏನು ಹೇಳಿದ್ದೀನಿ ನಾನು, ಸಂಯೋಜಿತ ಅಂತ ಹೇಳಿದ್ದೀನಿ. ಅರಣ್ಯ ಹೊದಿಕೆ ಮತ್ತು ಮರದ ಹೊದಿಕೆಯಲ್ಲಿ ಏರಿಕೆಯಾದ ರಾಜ್ಯಗಳಲ್ಲಿ ಛತ್ತೀಸ್ಗಢ ಮೊದಲನೇ ಸ್ಥಾನ, ಉತ್ತರ ಪ್ರದೇಶ ಎರಡನೇ ಸ್ಥಾನ, ಮೂರನೇ ಸ್ಥಾನ ಒಡಿಶಾ, ನಾಲ್ಕನೇ ಸ್ಥಾನ ರಾಜಸ್ಥಾನ್. ಇದಕ್ಕೆ ಸಂಯೋಜಿತ ತನೂ ಕೂಡ ಕರಿತೀವಿ ನಾವು. ಇನ್ನು ಅತಿ ಹೆಚ್ಚು ಅರಣ್ಯ ಹೊದಿಕೆ ಕೇವಲ ಫಾರೆಸ್ಟ್ ಕವರ್ ಹೆಚ್ಚಳ ಕಂಡ ರಾಜ್ಯಗಳು ಇಂಡಿವಿಜುವಲ್ ಆಗಿ ಕೇವಲ ಫಾರೆಸ್ಟ್ ಕವರ್. ಮಿಜೋರಾಂ ಮೊದಲನೇ ಸ್ಥಾನ, ಗುಜರಾತ್ ಎರಡನೇ ಸ್ಥಾನ, ಒಡಿಶಾ ಮೂರನೇ ಸ್ಥಾನ. ಇನ್ನು ತದನಂತರದಲ್ಲಿ ಪ್ರದೇಶವಾರು ಅತಿ ಹೆಚ್ಚು ಅರಣ್ಯ ಮತ್ತು ಮರ ಹೊದಿಕೆ ಹೊಂದಿರುವ ರಾಜ್ಯಗಳು ಆಯ್ತಾ. ಅವುಗಳ ಒಂದು ಟೋಟಲ್ ಜಿಯೋಗ್ರಾಫಿಕಲ್ ಏರಿಯಾಗೆ ನೋಡ್ದಕ್ರ, ಜಿಯೋಗ್ರಾಫಿಕಲ್ ಏರಿಯಾಗೆ ಕಂಪೇರ್ ಮಾಡ್ದಕ್ರ ಅವುಗಳ ಒಂದು ಪ್ರದೇಶವಾರ ಅತಿ ಹೆಚ್ಚು ಮರ ಮತ್ತು ಅರಣ್ಯ ಹೊದಿಕೆ ಹೊಂದಿರುವ ರಾಜ್ಯಗಳು ಮಧ್ಯಪ್ರದೇಶ ಮೊದಲನೇ ಸ್ಥಾನ ಇದ್ದರೆ ಎರಡನೇ ಸ್ಥಾನ ಮಹಾರಾಷ್ಟ್ರ. ಇನ್ನ ಪ್ರದೇಶವಾರು ಅತಿ ಹೆಚ್ಚು ಅರಣ್ಯ ಹೊದಿಕೆ ಆಯ್ತಾ, ಅರಣ್ಯ ಹೊದಿಕೆ ಮತ್ತು ಮರ ಹೊದಿಕೆ ಆಯಿತು. ಇಲ್ಲಿ ಕೇವಲ ಫಾರೆಸ್ಟ್ ಕವರ್. ಮಧ್ಯಪ್ರದೇಶ ಮೊದಲನೇ ಸ್ಥಾನ, ಎರಡನೇ ಸ್ಥಾನದಲ್ಲಿ ಅರುಣಾಚಲ್ ಪ್ರದೇಶ್. ಇವು ಇಂಪಾರ್ಟೆಂಟ್ ಎಲ್ಲವೂ. ಇನ್ನು ಒಟ್ಟು ಭೌಗೋಳಿಕ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಅರಣ್ಯ ಪ್ರದೇಶದ ಶೇಕಡಾವಾರು ಪ್ರದೇಶದಲ್ಲಿ ಅಂದರೆ ಅವುಗಳ ಒಂದು ಜಿಯೋಗ್ರಾಫಿಕಲ್ ಏರಿಯಾ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಇಲ್ಲಿ ಮಿಜೋರಾಂ ತೆಗೆದುಕೊಂಡ್ರೆ ಮತ್ತು ಲಕ್ಷದ್ವೀಪ್ ತೆಗೆದುಕೊಂಡ್ರೆ ಅವುಗಳ ಒಂದು ಜಿಯೋಗ್ರಾಫಿಕಲ್ ಏರಿಯಾಕ್ಕೆ ಕಂಪೇರ್ ಮಾಡಿದಕ್ರ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಅತಿ ಹೆಚ್ಚು ಹೊಂದಿದ್ದು ಲಕ್ಷದ್ವೀಪ. ಅವುಗಳ ಜಿಯೋಗ್ರಾಫಿಕಲ್ ಏರಿಯಾಗೆ ಕಂಪೇರ್ ಮಾಡಿ ಎಷ್ಟು ಪರ್ಸೆಂಟೇಜ್ ಫಾರೆಸ್ಟನ್ನು ಹೊಂದಿದವೆ ಕಂಪೇರ್ ಮಾಡಿದಕ್ರ ಲಕ್ಷದ್ವೀಪ್ ಮೊದಲನೇ ಸ್ಥಾನ 91.33%, ಇನ್ನು 85.34% ಮಿಜೋರಾಂ ಹೊಂದಿದೆ ಎರಡನೇ ಸ್ಥಾನದಲ್ಲಿ. ಇನ್ನು ಮೂರನೇ ಸ್ಥಾನದಲ್ಲಿ ಅಂಡಮಾನ್ ನಿಕೋಬಾರ್ 81.62% ಅರಣ್ಯವನ್ನು ಹೊಂದಿರತಕ್ಕಂಥದ್ದು ಆಯ್ತಾ. ಪರ್ಸೆಂಟೇಜ್ದಲ್ಲಿ ಅರಣ್ಯ ಹೆಚ್ಚಿಗೆ ಹೊಂದಿದ್ದಾವೆ. ಫಾರೆಸ್ಟ್ ಏರಿಯಾ ಅವ್ರ ಜಿಯೋಗ್ರಾಫಿಕಲ್ ಕಂಪೇರ್ ಮಾಡಿದಕ್ರೆ ಯಾವ್ಯಾವ ಹೆಚ್ಚಿಗೆ ಕಂಡಿದ್ದಾವೆ, ಫಾರೆಸ್ಟ್ ಕವರ್ದಲ್ಲಿ ಯಾವ ಹೆಚ್ಚಿಗಿದ್ದಾವೆ, ಟ್ರೀ ಕವರ್ ಮತ್ತು ಫಾರೆಸ್ಟ್ ಕವರ್ದಲ್ಲಿ ಯಾವ ಹೆಚ್ಚಿಗಿದ್ದಾವೆ, ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. ಇಷ್ಟೊಂದು ಡೆಪ್ತ್ ಆಗಿ ನಿಮ್ಮ ಪತ್ರಿಕೆಯಲ್ಲೂ ಕೂಡ ಕೊಟ್ಟಿಲ್ಲ. ನಾನು ಇದೆಲ್ಲ ಇನ್ಫಾರ್ಮೇಶನ್ ನಿಮಗೆ PIB ಇಂದ ತಗೊಂಡಿದ್ದೀನಿ ಆಯ್ತಾ, PIB. ನೆಕ್ಸ್ಟು ಪ್ರಸ್ತುತ ಭಾರತದಲ್ಲಿ 19 ರಾಜ್ಯಗಳು ಮತ್ತು UTಗಳಲ್ಲಿ ಭೌಗೋಳಿಕ ಪ್ರದೇಶದ 33%ಕ್ಕಿಂತ ಹೆಚ್ಚಿನ ಅರಣ್ಯ ಪ್ರದೇಶವನ್ನು ಹೊಂದಿದೆ ಆಯ್ತಾ. ಅಂದರೆ 33%ಕ್ಕಿಂತ ಹೆಚ್ಚಿನ ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ರಾಜ್ಯಗಳು ಮತ್ತು UTಗಳು ಎಷ್ಟಿದಾವೆ ಅಂದರೆ 19 ರಾಜ್ಯಗಳು ಮತ್ತು UTಗಳು ಒಟ್ಟು ಸೇರಿ, UT ಮತ್ತು ರಾಜ್ಯಗಳು ಸೇರಿ. ಭಾರತ ಇಂಗಾಲದ ಸ್ಟಾಕ್ 30.43 ಶತಕೋಟಿ ಟನ್ಗಳಷ್ಟಿದೆ ಆಯ್ತಾ. ಇಂಗಾಲನ ಸಿಂಕ್ ಅಬ್ಸರ್ವ್ ಮಾಡ್ಕೋ ಕೆಪಾಸಿಟಿ ಈ ಒಂದು ಇದರಲ್ಲಿ. ಕಳೆದ 2 ವರ್ಷಗಳಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಕುಸಿತ ಕಂಡ ರಾಜ್ಯಗಳ ಪೈಕಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ. ಕಳೆದ 2 ವರ್ಷದಲ್ಲಿ ಕರ್ನಾಟಕದಲ್ಲಿ 459.33 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಏನಾಗಿದೆ ಕಡಿಮೆಯಾಗಿದೆ. ಮೊದಲನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ. ಇಲ್ಲಿ ಸ್ಲೈಡಲ್ಲೇ ತೋರಿಸಿದ್ದೀನಿ ನಿಮಗೆ ಡೇಟಾ ಪಾಯಿಂಟ್, ಅರ್ಥ ಆಯ್ತಾ. ಕ್ಷೀಣಿಕೆಯಾಗಿದ್ದ ರಾಜ್ಯಗಳಲ್ಲಿ ಮಧ್ಯಪ್ರದೇಶ ಫಸ್ಟು, ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಅಂತಕ್ಕಂಥದ್ದು ಅರ್ಥ ಆಯ್ತಾ. ಒಟ್ಟಾರೆಯಾಗಿ ನೀವು ಇದರಿಂದ ಏನು ತಿಳ್ಕೊಂಡಿದ್ದಾರೆ, ಫಾರೆಸ್ಟ್ ಕವರ್ ಅಂದ್ರೆ ಏನು, ಟ್ರೀ ಕವರ್ ಅಂದ್ರೆ ಏನು, ಫಾರೆಸ್ಟ್ ಏರಿಯಾ ಅಂದ್ರೆ ಏನು, ಈ ವರದಿ ಬಿಡುಗಡೆ ಮಾಡಿದ್ದು ಯಾವುದು, ಟೋಟಲ್ ಫಾರೆಸ್ಟ್ ಏರಿಯಾ ಎಷ್ಟಿದೆ 25 ಪಾಯಿಂಟ್ ಸಮಥಿಂಗು, ಫಾರೆಸ್ಟ್ ಕವರ್ ಎಷ್ಟಿದೆ 21.76, ಟ್ರೀ ಕವರ್ ಎಷ್ಟಿದೆ 3.41%,
ಟ್ರೀ ಕವರ್ ಮತ್ತು ಫಾರೆಸ್ಟ್ ಕವರ್ ಕೂಡ ಏನಾಗುತ್ತೆ ಫಾರೆಸ್ಟ್ ಏರಿಯಾ ಆಗುತ್ತೆ. ಎಷ್ಟು ಟೋಟಲ್ ಇದೆ ಫಾರೆಸ್ಟ್ ಏರಿಯಾ. ಇನ್ನು ಸಂಯೋಜಿತದಲ್ಲಿ ಅತಿ ಹೆಚ್ಚಿಗೆ ಕಂಡಿರ್ತಕ್ಕಂಥ ರಾಜ್ಯ ಯಾವುದು, ಇಂಡಿವಿಜುವಲ್ ಆಗಿ ಕಂಡಿರ್ತಕ್ಕಂಥ ರಾಜ್ಯಗಳು ಯಾವುವು, ಕ್ಷೀಣಿಕೆ ಆಗಿರ್ತಕ್ಕಂಥ ರಾಜ್ಯಗಳು ಯಾವುದು ಅಂತಕ್ಕಂಥದ್ದು ಇನ್ ಡೆಪ್ತ್ ಇನ್ಫಾರ್ಮೇಶನ್ ನಿಮಗೆ ಅದರಲ್ಲಿ ಕೊಟ್ಟಿದ್ದೀನಿ. ಇನ್ನು ಯಾರು ನಮ್ಮ ಮ್ಯಾಗಝಿನ್ಸ್ಗಳನ್ನು ನೀವು ಇನ್ನೂ ತೊಗೊಂಡಿಲ್ಲ ಆಯ್ತಾ, ಇದೇ ಥರನ ಕ್ವಾಲಿಟಿ ಕಂಟೆಂಟನ್ನು ಕೊಟ್ಟಿದ್ದೀವಿ. ಎಲ್ಲ ಎಕ್ಸಾಮಿನೇಷನ್ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ಕರ್ನಾಟಕದಲ್ಲಿ ಬರೆಯುವ ಎಲ್ಲ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ಕೆ ಎಸ್ಗಂತೂ ಹೆಲ್ಪ್ ಆಗೇ ಆಗುತ್ತೆ. ಅರ್ಥ ಆಯ್ತಾ. ಲಾಸ್ಟ್ ಟೈಮ್ ಮಾಡಿದಾಗ ಸುಮಾರು ಕ್ವಶನ್ಸ್ಗಳು ನಮ್ಮಿಂದ ಬಂದಿದ್ದು. ಮತ್ತು ಈ ಸಲ ಕೆ ಎಸ್ ಕ್ವಶನ್ ಪೇಪರ್ ಅಷ್ಟೊಂದು ಕಷ್ಟ ಬರಲ್ಲ, ಈಸಿ ಬರುತ್ತೆ. ನಾವು ಮಾಡ್ತಕ್ಕಂಥ ಕರೆಂಟ್ ಅಫೇರ್ಸ್ ನೀವು ಓದ್ಕೊಳ್ಳಿ. ನಾನು ಅದ ಈಗಾಗಲೇ ಹೇಳ್ತಾ ಇದ್ದೀನಿ ನಿಮಗೆ ಕಂಟಿನ್ಯೂಸ್ ಆಗಿ. ಅರ್ಥ ಆಯ್ತಾ. ನಿಮ್ಗೆ ಎಷ್ಟಾಗುತ್ತೆ ಅಂದರೆ 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ನವಂಬರ್ 2024 920 ಆಗುತ್ತೆ. 2024 ಜಾನ್ ಟು ನವಂಬರ್ 2024 440 ಆಗುತ್ತೆ. 2022 ಜಾನ್ ಟು ನವಂಬರ್ 2024 1400 ಆಗುತ್ತೆ. ಡಿಸ್ಕೌಂಟ್ ಆಗಿ 1300 ಸಿಗುತ್ತೆ. ಇದರ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, BNP ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾವು ನಿಮಗೆ ಸಾಫ್ಟ್ ಕಾಪಿಯನ್ನು ಕಳಿಸ್ತೀವಿ. ನೀವು ಆರಾಮಾಗಿ ಓದ್ಕೋಬಹುದು. ಇನ್ನು ಕೇವಲ 7 to 8 ಡೇಸ್ ಮಾತ್ರ ಇದೆ ನಿಮ್ಮ ಕೆ ಎಸ್ ಎಕ್ಸಾಮಿನೇಷನ್ಗೋಸ್ಕರ. ನೀವು 7 to 8 ಡೇಸಲ್ಲಿ ನಮ್ಮ ಕರೆಂಟ್ ಅಫೇರ್ಸ್ ಡೆಡಿಕೇಟ್ ಇಟ್ಟರೆ ನೀವೆಲ್ಲವನ್ನು 2 ವರ್ಷ ಕರೆಂಟ್ ಅಫೇರ್ಸ್ ಓದ್ಬೋದು. ಅರ್ಥ ಆಯ್ತಾ. ಅಷ್ಟು ಸಿಂಪಲಾಗಿ ಕೊಟ್ಟಿದ್ದೀವಿ ನಿಮಗೆ ನಾವು. ಬಟ್ ನೆಕ್ಸ್ಟ್ ಕ್ವಶನ್ ಕೇಳಿದರೆ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ಜಿಲ್ಲೆಯಲ್ಲಿ ನಡೆಯಲಿದೆ? ಆಯ್ತಾ. 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿಂದರೆ ಇದು ಬಳ್ಳಾರಿಯಲ್ಲಿ ನಡೆಯಲಿದೆ. ಆಯ್ತಾ. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಬಳ್ಳಾರಿಯಲ್ಲಿ ಅಂತಕ್ಕಂಥದ್ದು. ಅದು 88ನೇದು. ದೆಹಲಿಯಲ್ಲಿ ನಡೆಸ್ತಾರ, ಚಿಕ್ಕಮಗಳೂರಲ್ಲಿ ನಡೆಸ್ತಾರ ಅಂತಕ್ಕಂಥದ್ದು ಒಂದು ಎಲ್ಲರಲ್ಲಿ ಏನಾಗಿತ್ತು ಅಂದ್ರೆ ಒಂದು ಚರ್ಚೆಗಳು ಸ್ಟಾರ್ಟ್ ಆಗಿದ್ದು. ಬಟ್ ಅದು ಫಿಕ್ಸ್ ಆಗಿದ್ದು 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿಂದರೆ ಬಳ್ಳಾರಿಯಲ್ಲಿ ನಡೆಯಲಿದೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯಲಿ ಬಳ್ಳಾರಿಯಲ್ಲಿ ಅಂತಕ್ಕಂಥದ್ದು. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಗಡನಾಡು ಬಳ್ಳಾರಿಯಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಈ ಮೂಲಕ 68 ವರ್ಷಗಳ ಬಳಿಕ ಬಳ್ಳಾರಿಯಲ್ಲಿ ಈ ಒಂದು ಸಮ್ಮೇಳನ ನಡೆಸಲು ನಿರ್ಧರಿಸಿದಂತಾಗಿದೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಸಲು ಸರ್ವಾನುಮತ ನಿರ್ಧರಿಸಲಾಗಿದೆ. ಈ ಬಾರಿ ಚಿಕ್ಕಮಗಳೂರು, ಬಳ್ಳಾರಿ ಅಥವಾ ಮಂಡ್ಯದಲ್ಲಿ ಸಮ್ಮೇಳನ ನಡೆಸುವ ಚರ್ಚೆಗಳು ಪ್ರಾರಂಭವಾಗಿದ್ದವು. ತದನಂತರದಲ್ಲಿ ದೆಹಲಿಯಲ್ಲಿ ಕೂಡ ನಡೆದಿತ್ತು. ದೆಹಲಿಯಲ್ಲಿ ನಡೆಸಬೇಕು ಅಂತ ಆಯ್ತಾ. ದೆಹಲಿಯಲ್ಲಿ ಕೂಡ ನಡೆಸಬೇಕು ಅಂತಕ್ಕಂಥ ಚರ್ಚೆಗಳಿದ್ದು. ಆದರೆ ಅಂತಿಮವಾಗಿ ಸಮ್ಮೇಳನವನ್ನು ಬಳ್ಳಾರಿಯಲ್ಲಿ ನಡೆಸಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇಂಪಾರ್ಟೆಂಟ್. ಇನ್ನು 1926 ಮತ್ತು 1938ರಲ್ಲಿ ಬಳ್ಳಾರಿಯಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಏನಾಗಿತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು. ಇನ್ನು ಸ್ವತಂತ್ರ ನಂತರ 1958ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದೆ. ಅದರ ಅಧ್ಯಕ್ಷತೆ ವಹಿಸಿಕೊಂಡ್ರೆ ವಿಕ್ರು ಗೋಕಾಕ್ ಅವರು. ಸ್ವತಂತ್ರ ಪೂರ್ವದಲ್ಲಿ ಬಳ್ಳಾರಿಯಲ್ಲಿ ಯಾವಾಗ ನಡೆದಿತ್ತು, ಸ್ವತಂತ್ರ ನಂತರ ಯಾವಾಗ ನಡೆದಿದೆ, ಒಟ್ಟಾರೆ ಎಷ್ಟು ಬಾರಿ ನಡೆದಿದೆ ಬಳ್ಳಾರಿಯಲ್ಲಿ, 88ನೇದು ಎಲ್ಲಿ ನಡೆಯಲಿದೆ, ಮತ್ತೆ ಬಳ್ಳಾರಿಯಲ್ಲೇ ಫಿಕ್ಸ್ ಆಗಿರ್ತಕ್ಕಂಥದ್ದು. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಯಾರಂದರೆ ಗೋರು ಚನ್ನಬಸಪ್ಪನವರು ಆಯ್ಕೆಯಾಗಿದ್ದಾರೆ. ಈಗಾಗಲೇ ತಮಗೆ ಗೊತ್ತಿದೆ, ಮಂಡ್ಯದಲ್ಲಿ ನಡೀತಾ ಇದೆ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಡಿಸೆಂಬರ್ 2024 ಮಂಡ್ಯದಲ್ಲಿ ನಡೀತಾ ಇದೆ. ಇನ್ನು 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು, ಹಾವೇರಿಯಲ್ಲಿ ನಡೆದಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಮಾತಾಡ್ತಾ ಬಂದಾಗ ನಾವು 1915ರಲ್ಲಿ ಸ್ಥಾಪನೆ ಆಗಿದೆ. ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ಪ್ರಸ್ತುತ ಅಧ್ಯಕ್ಷರು ಮಹೇಶ್ ಜೋಶಿ ಅವರಿದ್ದಾರೆ. ನಂಜುಂಡಪ್ಪನವರು ಮೊದಲಾಗಿದ್ರು ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಯಾವ್ದಾರ ಬೆಂಗಳೂರು 1915ರಲ್ಲಿ. ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು HV ನಂಜುಂಡಯ್ಯ. ನಂಜುಂಡಯ್ಯ 2 ಬಾರಿ ಆಗಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ಅವರು, ಫಸ್ಟ್ 2. ಇನ್ನು 84ನೇ ಎಲ್ಲಿ ನಡೆದಿತ್ತು, ಧಾರವಾಡದಲ್ಲಿ ನಡೆದಿತ್ತು. ಚಂದ್ರಶೇಖರ್ ಕಂಬಾರ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. 85ನೇ ನಡೆದಿದ್ದು ಕಲಬುರಗಿಯಲ್ಲಿ ನಡೆದಿದ್ದು. HS ವೆಂಕಟೇಶ್ ಮೂರ್ತಿ ಅವರು ಏನು ಮಾಡಿದ್ದಾರೆ ಅಂದರೆ ಅದನ್ನು ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಇನ್ನು 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆದಿರು. ದೊಡ್ಡ ರಂಗೇಗೌಡರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆದಿದೆ, ಮಂಡ್ಯದಲ್ಲಿ ನಡೆದಿದೆ. ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ದಾರೆ ಅಂದರೆ ಚನ್ನಬಸಪ್ಪನವರ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಾರೆ. ಇನ್ನು 88ನೇದು ಎಲ್ಲಂದರೆ ಬಳ್ಳಾರಿಯಲ್ಲಿ ನಡೆಯಲಿದೆ. ಅಧ್ಯಕ್ಷರನ್ನು ಫೈನಲ್ ಮಾಡಲ್ಲ. ಇಷ್ಟು ಮಾಹಿತಿ ಅಪ್ಡೇಟೆಡ್ ತಮ್ಮ ತಲೆಯಲ್ಲಿ ಇರಬೇಕು. 2024ರಲ್ಲಿ ಅತಿ ಹೆಚ್ಚು ರೆಮಿಟೇಷನ್ ಪಡೆದ ದೇಶ ಯಾವುದು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅರ್ಥ ಆಯ್ತಾ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮೊದಲನೇ ಆಪ್ಷನ್ ಯಾವುದಂದ್ರೆ ಇದಕ್ಕೆ ನಂತರದ ಸ್ಥಾನದಲ್ಲಿ ಅಂದರೆ ನೋಡಿರಲಿ ವಿಶ್ವಕ್ಕೆ ವರದಿ ಅನ್ವಯ ಭಾರತ. ಆಯ್ತಾ. ಇದಕ್ಕೆ ಮೊದಲನೇ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. 2024ರಲ್ಲಿ ಅತಿ ಹೆಚ್ಚು ರೆಮಿಟೆನ್ಸ್ ಪಡೆದ ದೇಶ ಯಾವುದಂದ್ರೆ ಭಾರತ. ಅರ್ಥ ಆಯ್ತಾ. ಇಲ್ಲಿ ರೆಮಿಟೆನ್ಸ್ ಅಂದರೆ ಏನಂದರೆ ಭಾರತೀಯರು ವಿದೇಶದಲ್ಲಿ ಕೆಲಸ ಮಾಡ್ತಾರೆ. ವಿದೇಶದಲ್ಲಿ ಕೆಲಸ ಮಾಡಿ ಆ ವಿದೇಶದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಭಾರತಕ್ಕೆ ಕಳಿಸ್ತಾರೆ.
ಆಯ್ತಾ. ಸೊ ಅದಕ್ಕೆ ನಾವೇನು ಕರಿತೀವಿ, ರೆಮಿಟೆನ್ಸ್ ಅಂತ ಕರಿತೀವಿ. ಇನ್ನ ಭಾರತದಲ್ಲಿ ಕುತ್ಕೊಂಡು ಭಾರತದಲ್ಲಿ ಕುತ್ಕೊಂಡು ವಿದೇಶಿ ಡ್ಯೂಟಿ ಕೂಡ ವಿದೇಶಿ ಸರ್ವಿಸ್ ಅನ್ನು ಮಾಡ್ತಿದ್ರು ಕೂಡ ಅದಕ್ಕೂ ಕೂಡ ರೆಮಿಟೆನ್ಸ್ ಅಂತಾನೆ ಹೇಳಲಾಗುತ್ತೆ. ಒಟ್ಟಾರೆಯಾಗಿ ಬೇರೆ ದೇಶದ ಕರೆನ್ಸಿಯಿಂದ ಭಾರತ ಕನ್ವರ್ಟ್ ಆಗಿ ಅಮೌಂಟ್ ಬಂತಿದ್ರೆ ಅದಕ್ಕೆ ರೆಮಿಟೆನ್ಸ್ ಅಂತ ನಾವು ಹೇಳ್ತೀವಿ. ವಿಶ್ವ ಬ್ಯಾಂಕ್ ವರದಿ ಅನ್ವಯ 2024ರಲ್ಲಿ ಭಾರತವು 129 ಶತಕೋಟಿ ಡಾಲರ್ಗಳಷ್ಟು ಅಂದಾಜು ಒಳಹರಿವಿನೊಂದಿಗೆ ಅತಿ ಹೆಚ್ಚು ಹಣ ರವಾನೆಯನ್ನ ಸ್ವೀಕರಿಸಿದೆ. ರೆಮಿಟೆನ್ಸ್ ಅತಿ ಹೆಚ್ಚಾಗಿ ಬಂದಿದ್ದು ಭಾರತಕ್ಕೆ. ನಂತರ ಸ್ಥಾನದಲ್ಲಿ ಮೆಕ್ಸಿಕೋ ಇದೆ, 3ನೇ ಸ್ಥಾನದಲ್ಲಿ ಚೀನಾ ಇದೆ, 4ನೇ ಸ್ಥಾನದಲ್ಲಿ ಫಿಲಿಪೈನ್ಸ್ ಇದೆ, 5ನೇ ಸ್ಥಾನದಲ್ಲಿ ಪಾಕಿಸ್ತಾನ ಇದೆ. ರವಾನೆಗಳೆಂದರೆ ವಿದೇಶದಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ತಮ್ಮ ತಾಯ್ನಾಡಿನಲ್ಲಿರುವ ಅವರ ಕುಟುಂಬಗಳು ಮತ್ತು ಸಮುದಾಯ ಕಳಿಸುವ ಹಣವನ್ನು ಉಲ್ಲೇಖ ಮಾಡುತ್ತೆ. ರವಾನೆ ಅಂದ್ರೆ ಏನು, ರೆಮಿಟೆನ್ಸ್ ಅಂದ್ರೆ ಏನು, ವಿದೇಶದಲ್ಲಿ ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡಿ ತನ್ನ ತಾಯ್ನಾಡಿಗೆ ಬರ್ತಂದ್ರೆ ಅದಕ್ಕೆ ನಾವೇನು ಕರಿತೀವಿ, ನಾವು ರೆಮಿಟೆನ್ಸ್ ಅಂತ ಹೇಳ್ತೀವಿ. ನೋಡಿ ನೆಕ್ಸ್ಟ್ ಪ್ರಶ್ನೆ, ಕುವೆಂಪು ರಾಷ್ಟ್ರೀಯ ಪುರಸ್ಕಾರದ ಮೊತ್ತ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 5 ಲಕ್ಷ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಗುಜರಾತಿನ ಲೇಖಕಿ ಹಿಮಾಂಶು ಇಂದುಲಾಲ್ ಶೆಲತ್ ಅವರು ಕುವೆಂಪು ರಾಷ್ಟ್ರೀಯ ಪುರಸ್ಕಾರ 2024ಕ್ಕೆ ಆಯ್ಕೆಯಾಗಿದ್ದಾರೆ. ಆಯ್ತಾ, ಇಂದುಲಾಲ್ ಶೆಲತ್ ಅಂತಕ್ಕಂಥವ್ರು, ಹಿಮಾಂಶಿ ಇಂದುಲಾಲ್ ಶೆಲತ್ ಅಂತಕ್ಕಂಥವ್ರು 2024ನೇ ಸಾಲಿನ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಆಯ್ಕೆಯಾಗಿರ್ತಕ್ಕಂಥದ್ದು. ಅವರು ಗುಜರಾತಿನ ಲೇಖಕಿ. ಕುಪ್ಪಳ್ಳಿ ರಾಷ್ಟ್ರಕವಿ ಕುಪ್ಪಳ್ಳಿಯ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಈ ಪ್ರಶಸ್ತಿಯನ್ನು ನೀಡುತ್ತದೆ. ಕುವೆಂಪು ಪ್ರತಿಷ್ಠಾನ ಏನ್ ಮಾಡುತ್ತೆ, ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತೆ. ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಎಷ್ಟಂದ್ರೆ 5 ಲಕ್ಷ ನಗದು ಮತ್ತು ಬೆಳ್ಳಿ ಪದಕವನ್ನು ನೀಡಲಾಗುತ್ತೆ. 2023ರ ಪ್ರಶಸ್ತಿಯನ್ನು ಬಂಗಾಳಿ ಬರಹಗಾರರಾಗಿರ್ತಕ್ಕಂಥ ಮತ್ತು ಕಾದಂಬರಿಗಾರ್ತ ಶೀರ್ಷೆಂದು ಮುಖ್ಯೋಪಾಧ್ಯಾಯ ಅವರು ನೀಡಲಾಗಿತ್ತು. ಇದನ್ನು ಕೂಡ ಇಂಪಾರ್ಟೆಂಟ್. ನಿಮ್ಮ KS ಎಕ್ಸಾಮಿನೇಷನ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ 2023ನೇ ಸಾಲಿನ ರಾಷ್ಟ್ರೀಯ ಕುವೆಂಪು ಪುರಸ್ಕಾರ ಪಡೆದವರು ಯಾರು, ಶೀರ್ಷೆಂದು ಮುಖ್ಯೋಪಾಧ್ಯಾಯ. 2024ನೇ ಸಾಲಿನ ರಾಷ್ಟ್ರೀಯ ಕುವೆಂಪು ಪುರಸ್ಕಾರ ಆಯ್ಕೆಯಾದವರು ಹಿಮಾಂಶು ಇಂದುಲಾಲ್ ಶೆಲತ್ ಅಂತಕ್ಕಂಥವ್ರು 2024ನೇ ಸಾಲಿನ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಎಷ್ಟಂದ್ರೆ 5 ಲಕ್ಷ ನಗದು ಬಹುಮಾನವನ್ನು ನೀಡಲಾಗುತ್ತೆ. ಅನಿಲ್ ಕುಂಬ್ಳೆ ನಂತರ ಅತಿ ಹೆಚ್ಚು ವಿಕೆಟ್ ಕಬಳಿಸಿದ ಭಾರತೀಯ ಆಟಗಾರ ಯಾರು ಅಂತ ಪ್ರಶ್ನೆ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಆರ್ ಅಶ್ವಿನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಭಾರತೀಯ ಆಫ್ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಅವರು ಎಲ್ಲಾ 3 ಮಾದರಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗಳಿಗೆ ಏನ್ ಮಾಡಿದರೆ, ನಿವೃತ್ತಿಯನ್ನು ಘೋಷಿಸಿದರೆ. 1 ಡೇ, ಟೆಸ್ಟ್ ಮತ್ತು T20ಗೆ. ಅಶ್ವಿನಿ ಕಬಳಿಸಿದ ಒಟ್ಟು ಅಂತಾರಾಷ್ಟ್ರೀಯ ವಿಕೆಟ್ಗಳು 765. ಇದು ಭಾರತೀಯರ ಪೈಕಿ ಅನಿಲ್ ಕುಂಬ್ಳೆ ನಂತರ ದಟ್ ಇಸ್ 956 ವಿಕೆಟ್ ಅನ್ನು ಗಳಿಸಿದರೆ ಅನಿಲ್ ಕುಂಬ್ಳೆ ಅವರು ಕರ್ನಾಟಕದವರು. ಅವ್ರ ನಂತರ ಅತಿ ಹೆಚ್ಚು ವಿಕೆಟ್ ಅನ್ನು ಅಂತಾರಾಷ್ಟ್ರೀಯ ಒಂದು ಕ್ರಿಕೆಟ್ ನಲ್ಲಿ ಕಬಳಿಸಿದ ಯಾರಂದ್ರೆ ಶ್ರೇಯಸ್ ಯಾರಿಗೆ ಸಲ್ಲಿಸುತ್ತಂದ್ರೆ ರವಿಚಂದ್ರನ್ ಅಶ್ವಿನ್ ಅವರಿಗೆ. ಅತಿ ವೇಗವಾಗಿ 500 ಟೆಸ್ಟ್ ವಿಕೆಟ್ ಪಡೆದ 2ನೇ ಬೌಲರ್ ಎನಿಸಿಕೊಂಡಿದ್ದಾರೆ ಇವರು. ಟೆಸ್ಟ್ ನಲ್ಲಿ ಅಶ್ವಿನಿ ಪಡೆದ ಒಟ್ಟು ವಿಕೆಟ್ಗಳು 537. ಇವರು ಅನಿಲ್ ಕುಂಬ್ಳೆ 619 ನಂತರ 2ನೇ ಸ್ಥಾನದಲ್ಲಿದೆ. ಆಯ್ತಾ, ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಪಡೆದವರು ಅನಿಲ್ ಕುಂಬ್ಳೆ ನಂತರ ಅಶ್ವಿನಿ 2ನೇ ಸ್ಥಾನ. ಇನ್ನು 3 ಮಾದರಿ ತೆಗೆದುಕೊಂಡಾಗ ಅನಿಲ್ ಕುಂಬ್ಳೆ 956, ಅಶ್ವಿನ್ ಅವರು 765 2ನೇ ಸ್ಥಾನ. ಇನ್ನು ಅತಿ ವೇಗವಾಗಿ 500 ಟೆಸ್ಟ್ ವಿಕೆಟ್ ಪಡೆದ ಮೊದಲ ಆಟಗಾರ ಯಾರಂದ್ರೆ ಬೌಲರು ಯಾರಂದ್ರೆ ಅನಿಲ್ ಕುಂಬ್ಳೆ, ನಂತರ ಯಾರಂದ್ರೆ 2ನೇ ಬೌಲರು ಅಶ್ವಿನ್. ಇದನ್ನು ಕೂಡ ಇಂಪಾರ್ಟೆಂಟ್ ಇವೆಲ್ಲ ಫ್ಯಾಕ್ಟ್ಸ್ಗಳು. ಪ್ರಯಾಣ ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2024ರಲ್ಲಿ ಭಾರತವು ಎಷ್ಟನೇ ಸ್ಥಾನ ಪಡೆದಿದೆ? ಆಯ್ತಾ, ಪ್ರಯಾಣ ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ 39ನೇ ಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು. ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂ ಪ್ರಕಟಿಸಿರುವ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2024ರಲ್ಲಿ 119 ದೇಶಗಳ ಪೈಕಿ ಭಾರತ 39ನೇ ಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು. ಭಾರತವು ದಕ್ಷಿಣ ಏಷ್ಯಾದಲ್ಲಿ ಮತ್ತು ಕಡಿಮೆ ಮಧ್ಯಮ ಆದಾಯದ ದಟ್ ಇಸ್ ಲೋವರ್ ಮಿಡಲ್ ಇನ್ಕಮ್ ಆರ್ಥಿಕತೆಗಳಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದುಕೊಂಡಿದೆ. ಆಯ್ತಾ, ಭಾರತವು ದಕ್ಷಿಣ ಏಷ್ಯಾದಲ್ಲಿ ಕಂಪೇರ್ ಮಾಡಿದಕ್ರ ಲೋವರ್ ಮಿಡಲ್ ಇನ್ಕಮ್ ಒಂದು ಆರ್ಥಿಕತೆಗಳಿಗೆ ಕಂಪೇರ್ ಮಾಡಿದಕ್ರ ಅತ್ಯುನ್ನತ ಸ್ಥಾನದಲ್ಲಿದೆ. ಒಟ್ಟಾರೆಯಾಗಿ 119 ದೇಶಗಳ ಪೈಕಿ 39ನೇ ಸ್ಥಾನ ಪಡೆದುಕೊಂಡಿದೆ. ಯಾವುದು? ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ. ಇದು ಬಿಡುಗಡೆ ಮಾಡೋದು ವರ್ಲ್ಡ್ ಎಕನಾಮಿಕ್ ಫೋರಂ. 2021ರಲ್ಲಿ ಪ್ರಕಟವಾದ ಹಿಂದಿನ ಸೂಚ್ಯಂಕದಲ್ಲಿ ಭಾರತವು 54ನೇ ಸ್ಥಾನದಲ್ಲಿತ್ತು. ಅದ್ಯಾಗೋ ವರ್ಲ್ಡ್ ಎಕನಾಮಿಕ್ ಫೋರಂ ವಿಧಾನದಲ್ಲಿ ಪರಿಷ್ಕರಣೆಯಿಂದಾಗಿ ಭಾರತವು ಶ್ರೇಣಿಯನ್ನ 2021ರ ನಂತರ ಸೂಚ್ಯಂಕದಲ್ಲಿ 38ನೇ ಸ್ಥಾನದಲ್ಲಿ ಆಗಿತ್ತು. ಇದು ಪರಿಷ್ಕರಣೆ ನಂತರ ಎಷ್ಟಾಯ್ತು? 38ಕ್ಕೆ ಬಂದಿತ್ತು. ಈಗೆಷ್ಟು? 2021ರಲ್ಲಿ 38ನೇ ಸ್ಥಾನ ಇದ್ರೆ ಈಗೆಷ್ಟು? 2024ರಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ವರ್ಲ್ಡ್ ಎಕನಾಮಿಕ್ ಫೋರಂ ರಿಪೋರ್ಟ್ ಪ್ರಕಾರ
ಭಾರತವು 39ನೇ ಸ್ಥಾನದಲ್ಲಿದೆ ಔಟ್ ಆಫ್ 119 ನೇಷನ್. ದಟ್ ಇಸ್ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ. ಇಂಪಾರ್ಟೆಂಟ್. ಸೂಚ್ಯಾಂಕದ ಒಟ್ಟು ಸ್ಕೋರ್ 7 ಆಗಿದೆ, 1 ಕೆಟ್ಟವಾಗಿದೆ ಮತ್ತು 7 ಅತ್ಯುನ್ನತವಾಗಿದೆ. ಅಂದರೆ ಒಂದು ಏನಾದರೂ ಸ್ಕೋರ್ ಪಡ್ಕೊಂಡ್ರೆ ಅದು ಕಳಪೆ ಅಂತ ಅರ್ಥ. 7 ಪಡ್ಕೊಂಡ್ರೆ ಅದು ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಭಾರತವು 4.25 ಸ್ಕೋರನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಟಾಪ್ ಸ್ಥಾನ ಪಡೆದ ದೇಶಗಳಂದ್ರೆ ಮೊದಲನೇ ಸ್ಥಾನದಲ್ಲಿ USA, 2ನೇ ಸ್ಥಾನದಲ್ಲಿ ಸ್ಪೇನು, 3ನೇ ಸ್ಥಾನದಲ್ಲಿ ಜಪಾನ್ ಇದೆ. ಇಂಪಾರ್ಟೆಂಟ್. ನೋಡಿ ನೆಕ್ಸ್ಟ್ ಪ್ರಶ್ನೆ, 38ನೇ ರಾಷ್ಟ್ರೀಯ ಕ್ರೀಡಾಕೂಟಗಳನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉತ್ತರಾಖಂಡ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಲಾಂಛನ, ಜರ್ಸಿ, ಗೀತೆ ಮತ್ತು ಅಡಿ ಬರಹದೊಂದಿಗೆ ಅಂದ್ರೆ ಎಂಥಮ್ ಮಾಸ್ಕಟ್ ಅನ್ನು ಅನಾವರಣಗೊಳಿಸಲಾಗಿದೆ. ಅದರ ಎಂಥಮ್ ಏನು, ಲಾಂಛನ ಏನು, ಜರ್ಸಿ ಏನು, ಗೀತೆ ಏನು ಇತ್ತೀಚೆಗೆ ಏನು ಮಾಡಿದೆ ಅದರ ಮತ್ತು ಮಾಸ್ಕಟ್ ಅನ್ನ ಬಿಡುಗಡೆ ಮಾಡಲಾಗಿದೆ. 38ನೇ ರಾಷ್ಟ್ರೀಯ ಕ್ರೀಡಾಕೂಟಗಳು ಎಲ್ಲಿ ನಡೆಯಲಿದೆ? ಉತ್ತರಾಖಂಡದಲ್ಲಿ. ಮೌಲಿ ದಟ್ ಈಸ್ ಎಂದು ಹೆಸರಿಸಲಾದ ಮ್ಯಾಸ್ಕಟ್ ಉತ್ತರಾಖಂಡದ ರಾಜ್ಯ ಪಕ್ಷಿಯಾದ ಮೊಲಾನ್ನಿಂದ ಸ್ಫೂರ್ತಿ ಪಡೆದಿದೆ. ಇದ್ರ ಮಾಸ್ಕಟ್ ಕೇಳ್ತಾರೆ. 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಒಂದು ಮಾಸ್ಕಟ್ ಏನಾಗಿತ್ತಂದ್ರೆ ಮೌಲಿ. ಆಯ್ತಾ, ಇದು ಏನಂದ್ರೆ ಉತ್ತರಾಖಂಡದ ರಾಜ್ಯ ಪಕ್ಷಿಯಾಗಿರ್ತಕ್ಕಂಥ ಮೊನಾಲ್ ಅಂತಕ್ಕಂಥದ್ರಿಂದ ಸ್ಫೂರ್ತಿ ಪಡೆದು ಅಂದ್ರೆ ಅದರ ಒಂದು ಹೋಲಿಕೆ ಆಗಿರ್ತಕ್ಕಂಥ ಚಿತ್ರ ಅಂತ ಅರ್ಥ, ಸಿಂಪಲ್ ಆಗಿ. ಆಯ್ತಾ, ಉತ್ತರಾಖಂಡದ ರಾಜ್ಯ ಪಕ್ಷಿ ಮೊನಾಲ್, ಇದಕ್ಕೆ ಹೋಲಿಕೆಯಾಗುವ ಒಂದು ಚಿತ್ರ ದಟ್ ಈಸ್ ಮೌಲಿ ಅಂತಕ್ಕಂಥದ್ದು. ಅದು 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಒಂದು ಮಾಸ್ಕಟ್ ಆಗಿರ್ತಕ್ಕಂಥದ್ದು. ಇದು ಪ್ರದೇಶದ ಒಂದು ಅನನ್ಯತೆಯನ್ನು ಸಂರಕ್ಷಿಸುತ್ತದೆ ಮತ್ತು ಯುವ ಕ್ರೀಡಾಪಟುಗಳನ್ನು ಉನ್ನತ ಗುರಿ ಸಾಧಿಸುವಲ್ಲಿ ಪ್ರೋತ್ಸಾಹ ನೀಡುತ್ತೆ. ಇನ್ನು ಗೇಮ್ಸ್ನ ಒಂದು ಟ್ಯಾಗ್ ಲೈನ್ ಏನಿದೆ ಅಂತಕ್ಕಂಥದ್ದು ಸಂಕಲ್ಪ್ ಸೆ ಶಿಖರ್ ತಕ್ಕಂತಕ್ಕಂಥದ್ದು. ಸಂಕಲ್ಪ್ ಸೆ ಶಿಖರ್ ತಕ್ಕಂತಕ್ಕಂಥದ್ದು ಈ ಒಂದು 2024ರಲ್ಲಿ ನಡೆಯುವ 38ನೇ ರಾಷ್ಟ್ರೀಯ ಕ್ರೀಡಾಕೂಟ. ಆಯ್ತಾ, ಐ ಥಿಂಕ್ ಇದು 25ರಲ್ಲಿ ನಡೆಯುತ್ತೆ. 25ರಲ್ಲಿ ನಡೆಯುವ 38ನೇ ರಾಷ್ಟ್ರೀಯ ಕ್ರೀಡಾಕೂಟ ದಟ್ ಇಸ್ ಉತ್ತರಾಖಂಡದಲ್ಲಿ ನಡೆದಿದೆ. ಸಂಕಲ್ಪೆ ಶಿಖರ್ ಅಂತಕ್ಕಂಥ ಸಂಕಲ್ಪ್ ಸೆ ಶಿಖರ್ ಅಂತಕ್ಕಂಥದ್ದು ಈ ಒಂದು ಗೇಮ್ಸ್ನ ಒಂದು ಟ್ಯಾಗ್ ಲೈನ್ ಆಗಿರ್ತಕ್ಕಂಥದ್ದು. ಉತ್ತರಾಖಂಡನಲ್ಲಿ ಜನವರಿ 28ರಿಂದ ಫೆಬ್ರವರಿ 14ರವರೆಗೆ ರಾಷ್ಟ್ರೀಯ ಕ್ರೀಡಾಕೂಟಗಳು ಆಯೋಜನೆ ನಡೆಯುತ್ತವ. ಎಲ್ಲಿ? ಉತ್ತರಾಖಂಡದಲ್ಲಿ ನಡೆಯಲಿದೆ, ಅಂದ್ರೆ 2025ರಲ್ಲಿ. ಇತ್ತೀಚೆಗೆ ಇಂಟರ್ನಲ್ ಜಸ್ಟಿಸ್ ಕೌನ್ಸಿಲ್ನ ಒಂದು ಮುಖ್ಯಸ್ಥರಾಗಿ ನೇಮಕಗೊಂಡ ನ್ಯಾಯಮೂರ್ತಿ ಯಾವ ರಾಜ್ಯದವರಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಆಯ್ತಾ, ಯುನೈಟೆಡ್ ನೇಷನ್ ಒಂದು ಇಂಟರ್ನಲ್ ಜಸ್ಟಿಸ್ ಕೌನ್ಸಿಲ್ ಇದೆ. ಸೊ ಯುನೈಟೆಡ್ ನೇಷನ್ನ ಇಂಟರ್ನಲ್ ಜಸ್ಟಿಸ್ ಕೌನ್ಸಿಲ್ಗೆ ಆಯ್ಕೆ ಆದವರು ಯಾರಂದ್ರೆ ಇತ್ತೀಚೆಗೆ ಕರ್ನಾಟಕದ ಒಂದು ನ್ಯಾಯಮೂರ್ತಿ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಮದನ್ ಭೀಮರಾವ್ ಲೋಕೂರ್ ಅವರು ವಿಶ್ವಸಂಸ್ಥೆಯ ಇಂಟರ್ನಲ್ ಜಸ್ಟಿಸ್ ಕೌನ್ಸಿಲ್ನ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆ. ಇವರು ಮೂಲತಃ ಯಾವಂದ್ರೆ ಕರ್ನಾಟಕದವರು. ನ್ಯೂಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅರ್ಥ ಆಯ್ತಾ. ಕರ್ನಾಟಕದ ಒಂದು ನ್ಯಾಯಮೂರ್ತಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಈಗ ಯುಎನ್ ಇಂಟರ್ನಲ್ ಜಸ್ಟಿಸ್ ಕೌನ್ಸಿಲ್ನ ಒಂದು ಮುಖ್ಯಸ್ಥರಾಗಿ ನೇಮಕವಾಗಿರ್ತಕ್ಕಂಥದ್ದು. ಲೋಕೂರ್ ಅವರ ಅವಧಿ 2028 ನವೆಂಬರ್ 12ರವರೆಗೆ ಮುಂದುವರಿಯಲಿದೆ. 2028ರವರೆಗೆ ಇಂಟರ್ನಲ್ ಜಸ್ಟಿಸ್ ಕೌನ್ಸಿಲ್ ಆಫ್ ಯುನೈಟೆಡ್ ನೇಷನ್ದ ಒಂದು ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸಲಿದ್ದಾರೆ. ಯಾರು? ಮದನ್ ಭೀಮರಾವ್ ಲೋಕೂರ್ ಅವರು. ಪ್ರತಿ ವರ್ಷ ವಿಶ್ವ ಧ್ಯಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಡಿಸೆಂಬರ್ 21. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ವಿಶ್ವಸಂಸ್ಥೆ ಪ್ರಥಮ ಬಾರಿಗೆ ವಿಶ್ವ ಧ್ಯಾನ ದಿನಾಚರಣೆನ ಆಚರಿಸಲಾಯಿತು. ಅರ್ಥ ಆಯ್ತಾ, ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೀನಿ ಪ್ರೀವಿಯಸ್ ಕ್ಲಾಸಲ್ಲಿ. ಇನ್ನು ಮುಂದೆ ಡಿಸೆಂಬರ್ 21 ವಿಶ್ವ ಧ್ಯಾನ ದಿನ ಅಥವಾ ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಭಾರತದ ಒಂದು ಪ್ರಯತ್ನದಿಂದ ಈ ಒಂದು ಡೇ ಅನ್ನ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇತ್ತೀಚೆಗೆ ಘೋಷಣೆ ಮಾಡಿದೆ ಅಥವಾ ಮನ್ನಣೆಯನ್ನು ನೀಡಿದೆ ಅಂತಕ್ಕಂಥದ್ದು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಗೊತ್ತಿರಬೇಕು. ಡಿಸೆಂಬರ್ 21 ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದು ಫಸ್ಟ್ ಟೈಮ್ ಯುನೈಟೆಡ್ ನೇಷನ್ ಅಲ್ಲಿ ಸೆಲೆಬ್ರೇಟ್ ಮಾಡಲಾಯಿತು. ಆಯ್ತಾ, ವಿಶ್ವಸಂಸ್ಥೆಯಲ್ಲಿ ಭಾರತ ಒಂದು ಶಾಶ್ವತ ಕಚೇರಿ ವಿಶ್ವ ಧ್ಯಾನ ದಿನಾಚರಣೆಯ ಅಂಗವಾಗಿ ಜಾಗತಿಕ ಶಾಂತಿ ಮತ್ತು ಸೌಹಾರ್ದಕ್ಕಾಗಿ ಧ್ಯಾನ ಹೆಸರಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ದಿಕ್ಸೂಚಿ ಭಾಷಣವನ್ನು ನೀಡಿದರೆ ಯಾರಂದ್ರೆ ಶ್ರೀ ರವಿಶಂಕರ್ ಅಂತಕ್ಕಂಥವ್ರು. ಇವರು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಒಂದು ಸಂಸ್ಥಾಪಕರು. ಅವರಲ್ಲಿ ಏನು ಮಾಡಿದ್ರು, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ದಟ್ ಈಸ್ ಯಾವುದಂದ್ರೆ ವಿಶ್ವ ಒಂದು ವರ್ಲ್ಡ್ ಮೆಡಿಟೇಷನ್ ಡೇ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ ಒಂದು ಭಾರತದ ಒಂದು ಶಾಶ್ವತ ಕಚೇರಿ ಏನಿದೆ ಯುನೈಟೆಡ್ ನೇಷನ್ನಲ್ಲಿ ಅಲ್ಲಿ ಶ್ರೀ ರವಿಶಂಕರ್ ಅವರ ಜೊತೆಗಿನ ಧ್ಯಾನ ಕಾರ್ಯಕ್ರಮವು ಗಿನ್ನಿಸ್ ದಾಖಲೆ ಪುಸ್ತಕದಲ್ಲಿ
ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಮತ್ತು ವರ್ಲ್ಡ್ ರೆಕಾರ್ಡ್ಸ್ ಆಫ್ ಯೂನಿಯನ್ನಲ್ಲಿ ಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು. ಅವರು ನಡೆಸಿರ್ತಕ್ಕಂಥ ಕಾರ್ಯಕ್ರಮ ರಿಲೇಟೆಡ್ ಟು ದಿ ಮೆಡಿಟೇಷನು. ವಿಶ್ವ ಧ್ಯಾನ ದಿನಾಚರಣೆ ಉದ್ಘಾಟನೆ ನಂತರ ಶ್ರೀ ಶ್ರೀ ರವಿಶಂಕರ್ ಅವರು ಧ್ಯಾನ ಕುರಿತು ಕಾರ್ಯಾಗಾರ ನಡೆಸಿಕೊಟ್ಟರು. ಇದನ್ನು ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ ಮಾಡಲಾಯಿತು. ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ ಮಾಡಿದಕ್ರ ಅತಿ ಹೆಚ್ಚು ವೀಕ್ಷಣೆಯೊಂದಿಗೆ ತದನಂತರದಲ್ಲಿ ಬೇರೆ ದೇಶದ ಜನರು ಕೂಡ ಅತಿ ಹೆಚ್ಚಾಗಿ ಭಾಗವಹಿಸುವುದರಿಂದಾಗಿ ಮತ್ತು ಕರ್ನಾಟಕದ ಎಲ್ಲ ರಾಜ್ಯಗಳಿಂದ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಿಂದಾಗಿ ಈ ಒಂದು ಕಾರ್ಯಕ್ರಮವು ಗಿನ್ನಿಸ್ ದಾಖಲೆ ಪುಸ್ತಕದಲ್ಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ವರ್ಲ್ಡ್ ರೆಕಾರ್ಡ್ಸ್ ಆಫ್ ಯೂನಿಯನ್ನಲ್ಲಿ ಸೇರ್ಪಡೆಯಾಗಿರ್ತಕ್ಕಂಥದ್ದು. ಡಿಸೆಂಬರ್ 21 ವರ್ಲ್ಡ್ ಮೆಡಿಟೇಷನ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಫಸ್ಟ್ ಟೈಮ್ ಅದನ್ನು ನಡೆಸಲಾಯಿತು ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು. ಇತ್ತೀಚೆಗೆ ಗೋಲ್ಡನ್ ಚಾರಿಟಿ ರೈಲು ಯಾವ ನಗರದಿಂದ ಪ್ರಾರಂಭಿಸಲಾಯಿತು? ದ್ಯಾಟ್ ಈಸ್ ಬೆಂಗಳೂರು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸುವರ್ಣ ಪಥ್ ಅಂತಾನೂ ಕೂಡ ಕರಿತೀವಿ. ಸುವರ್ಣ ಪಥ್ ರೈಲು ಅಥವಾ ಗೋಲ್ಡನ್ ಚಾರಿಯಟ್ ರೈಲು ಅಂತ ಕರಿತೀವಿ. ಇದು 2018ರಲ್ಲಿ ಸ್ಟಾಪ್ ಆಗಿತ್ತು. ಮತ್ತೆ ಈಗ ಪ್ರಾರಂಭವನ್ನು ಮಾಡಲಾಗಿದೆ. ಕರ್ನಾಟಕ ಮತ್ತು ದಕ್ಷಿಣ ಭಾರತ ಐತಿಹಾಸಿಕ ಪಾರಂಪರಿಕ ಸ್ಥಳಗಳನ್ನು ಸಂಪರ್ಕಿಸಲಿರುವ ಗೋಲ್ಡನ್ ಚಾರಿಯಟ್ ರೈಲು ಅಥವಾ ಸುವರ್ಣ ರಥ ಐಷಾರಾಮ್ ರೈಲಿಗೆ ಇತ್ತೀಚೆಗೆ ಚಾಲನೆಯನ್ನು ನೀಡಲಾಗಿದೆ. ಆಯ್ತಾ? ಸುವರ್ಣ ಚಾರಿಯಟ್ ರೈಲು ಅಥವಾ ಸುವರ್ಣ ರಥ ರೈಲು ಇದು 2018ರಲ್ಲಿ ಸ್ಥಗಿತಗೊಂಡಿತ್ತು. ಮತ್ತೆ ಈಗ ಏನು ಮಾಡಲಾಗಿದೆ ಅಂದರೆ ಪ್ರಾರಂಭವನ್ನು ಮಾಡಲಾಗಿರ್ತಕ್ಕಂಥದ್ದು. ಇದು ಬೆಂಗಳೂರಿನಿಂದ ಆರಂಭಗೊಂಡು ಮೈಸೂರು, ಕಂಚೀಪುರ, ಮಹಾಬಲಿಪುರಂ, ತಂಜಾವೂರು, ಕೊಚ್ಚಿನ್ ನಂತರ ತದನಂತರದಲ್ಲಿ ಮರಾರಿಕುಲಂಗೆ ತೆರಳಿ ಮತ್ತೆ ಬೆಂಗಳೂರಿಗೆ ಬರಲಿದೆ. ಯಾವ್ಯಾವ ಒಂದು ರಾಜ್ಯಗಳನ್ನು ಇದು ಮಾಡುತ್ತಂದ್ರೆ ಕರ್ನಾಟಕ, ತಮಿಳುನಾಡು, ಕೇರಳ ಈ ರಾಜ್ಯಗಳಲ್ಲಿ ಸುತ್ತಾಡುತ್ತೆ. ಯಾವುದು ಈ ರೈಲು? ಯಾವುದು? ಗೋಲ್ಡನ್ ಚಾರಿಯಟ್ ರೈಲ್ ಅಂತಕ್ಕಂಥದ್ದು. ಇದು ಒಂದು ಏನಂದರೆ ಒಂದು ಟೂರಿಸಮ್ಗೆ ಒಂದು ಬೂಸ್ಟ್ ಮಾಡೋಕ್ಕೋಸ್ಕರ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಮೊದಲನೇ ಪ್ರಶ್ನೆ, ಸುರಕ್ಷಿತ ಶ್ರೇಷ್ಠತೆಗಾಗಿ ಯಾವ ಭಾರತೀಯ ದೇವಾಲಯವನ್ನು ಸ್ವರ್ಡ್ಸ್ ಆಫ್ ಆನರ್ ಪ್ರಶಸ್ತಿ ಗೆದ್ದಿದೆ ಅಂದರೆ ರಾಮ್ ಮಂದಿರ್, ದ್ಯಾಟ್ ಈಸ್ ಇನ್ ಅಯೋಧ್ಯ. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಪ್ರಾರಂಭಿಸಿದ ಭಾರತ ಮೊದಲ ಕೀಟನಾಶಕ ವಿರೋಧಿ ಬಾಡಿ ಸೂಟ್ನ ಹೆಸರೇನು ಅಂತ ಪ್ರಶ್ನೆಯನ್ನು ಕೇಳಿದರೆ ಕಿಸಾನ್ ಕವಚ. ಇತ್ತೀಚೆಗೆ ನಿಧನರಾದ ಜೋದೈಬಾಯಿ ಅವರು ಯಾವ ಭಾರತೀಯ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು? ದಟ್ ಇಸ್ ಬೈಗಾ ಬುಡಕಟ್ಟು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗುತ್ತೆ. ಯಾವ ದೇಶವು ಕ್ಯಾನ್ಸರ್ ರೋಗಗಳಿಗೆ mRNA ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ? ದ್ಯಾಟ್ ಈಸ್ ರಷ್ಯಾ. ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ದ್ಯಾಟ್ ಈಸ್ ಮಧ್ಯಪ್ರದೇಶ್. ಡೈರೆಕ್ಟರ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಆಗಿ ಇದು ಯಾವ ನೋಡಲ್ ಸಚಿವಾಲಯವಾಗಿದೆ? ಅಂದರೆ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ? ಡೈರೆಕ್ಟರ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಭಾರತೀಯ ಸೇನೆಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬೆಂಗಳೂರು. 2025ರಲ್ಲಿ 12ನೇ ಪ್ಯಾರಾ ಅಥ್ಲೆಟಿಕ್ಸ್ ವಿಶ್ವ ಚಾಂಪಿಯನ್ಶಿಪ್ ಆತಿಥ್ಯ ವಹಿಸಿದ ದೇಶ ಯಾವುದಂದ್ರೆ ದ್ಯಾಟ್ ಈಸ್ ಭಾರತ ವಹಿಸಲಿರುವುದು. ಅಂತಾರಾಷ್ಟ್ರೀಯ ಮಾನವ ಒಗ್ಗಟ್ಟಿನ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತೆ? ದ್ಯಾಟ್ ಈಸ್ ಡಿಸೆಂಬರ್ 20. ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್ ಭಾರತ ಮತ್ತು ರಷ್ಯಾದ ಯಾವ ನಗರಗಳನ್ನು ಸಂಪರ್ಕ ಮಾಡುತ್ತೆ? ಚೆನ್ನೈ ಮತ್ತು ವ್ಲಾಡಿವೋಸ್ಟಾಕ್. ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ.